ಇದರ ಜೊತೆಗೆ ಮುಖ್ಯಮಂತ್ರಿ ಹೇಳಿದ್ರೆ ಅಧಿಕಾರಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ನಾನು. ಆದಿಚುಂಚನಗಿರಿ ಮಠದಲ್ಲಿ ಸಚಿವ ಎಚ್.ಸಿ. ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮತ್ತಷ್ಟು ಬದಲಾವಣೆಗಳಾಗುವಂತ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ರಾಜೀನಾಮೆಯನ್ನ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ. ರಾಜೀನಾಮೆಯನ್ನ ಮುಖ್ಯಮಂತ್ರಿಗಳು ಕೇಳಿದ್ರೆ ಖಂಡಿತ ಕೊಡ್ತೀನಿ ನಾನು. ಆದಿಚುಂಚನಗಿರಿ ಮಠದಲ್ಲಿ ಸಚಿವ ಎಚ್.ಸಿ. ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೆ ಅಧಿಕಾರ ಕೊಟ್ಟಿರೋರು ಹೇಳಿದ್ರೆ ರಾಜೀನಾಮೆನ ಕೊಡ್ತೀನಿ, ಅವರಿಗೆ ಮಾತ್ರ ಅಧಿಕಾರ ಇದೆ, ಅವರ ವಿವೇಚನೆಗೆ ಬಿಟ್ಟಿದ್ದು. ಕೃಷ್ಣಪ್ಪನವರು ಸಚಿವ ಸ್ಥಾನಕ್ಕೆ ಬಿಗಿಪಟ್ಟು ಹಿಡಿದಿದ್ದಾರೆ. ಅವರು ಪ್ರಮುಖ ಮುಖಂಡರು ಅಂತ ಎಚ್.ಸಿ. ಬಾಲಕೃಷ್ಣ ಮಾತನಾಡಿದ್ದಾರೆ. ಇನ್ನು ನಮ್ಮ ಪಕ್ಷದಲ್ಲಿ 100ಕ್ಕೂ ಹೆಚ್ಚು ಜನ ಶಾಸಕರು ಇದ್ದಾರೆ. ಮಂತ್ರಿಗಿರಿ ಕೊಡೋದಕ್ಕಾಗೋದು ಕೇವಲ 33 ಜನರಿಗೆ ಮಾತ್ರ. ಎಲ್ಲದಕ್ಕೂ ನಮ್ಮ ಹೈಕಮಾಂಡ್ ಇದೆ, ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಆದಿಚುಂಚನಗಿರಿ ಮಠದಲ್ಲಿ ಸಚಿವ ಎಚ್.ಸಿ. ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ರಾಜೀನಾಮೆಯನ್ನ ಕೊಡೋದಕ್ಕೆ ರೆಡಿ ಇದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ರೆ ಖಂಡಿತ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ ಒಕ್ಕಲಿಗ ನಾಯಕರಾಗಿರುವಂಥವ್ರು ಹಾಗಾಗಿ ಮಠಕ್ಕೆ ಭೇಟಿಯನ್ನು ಕೊಟ್ಟು ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿರೋದು, ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವ್ರು ಕೊಡು ಅಂದರೆ ಖಂಡಿತ ಕೊಡ್ತೀನಿ, ಇವತ್ತು ನಾವು ಕೊಟ್ಟರೆ ಮುಂದೆ ಒಂದಿನ ನಮ್ಗೆ ಒಳ್ಳೇದಾಗುತ್ತೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಇದರ ಜೊತೆಗೆ ನೋಡ್ತಾ ಇದ್ದೀವಿ ಚಲುವರಾಯಸ್ವಾಮಿಯವರು ಕೂಡ ಬಾಲಕೃಷ್ಣ ಅವ್ರ ಜೊತೆ ಸಾಥ್ ಕೊಟ್ಟಿದ್ದಾರೆ. ಅವರು ಕೂಡ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಒಕ್ಕಲಿಗ ಸಮುದಾಯದ ನಾಯಕರಾಗಿರೋದ್ರಿಂದ ಇಬ್ಬರು ಕೂಡ ಮಂತ್ರಿಗಳಾಗಿರೋದ್ರಿಂದ ಈಗ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಈಗ ನಮ್ಗೆ ಅಧಿಕಾರ ಕೊಟ್ಟಿರೋದು ಯಾರ್ರಿ? ಮುಖ್ಯಮಂತ್ರಿಗಳು. ನಮ್ದೇನೋ ತೆಗಿಬೇಕು ಅಂತ ಅಧಿಕಾರ ಇರೋದು ಯಾರಿಗ್ರಿ? ಅವ್ರ ವಿವೇಚನೆ ಬಿಟ್ಬೋಣ, ನಾವ್ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು? ನಾನು ಆ ತರ ಏನಿಲ್ಲ. ನೀವೇ ಎಲ್ಲ ಪ್ರಶ್ನೆ ಕೇಳ್ತೀರಾ, ನೀವೇ ಮೀಡಿಯಾದವರು ಉತ್ತರ ತಗೋತೀರಾ, ನೀವೇ ನಮ್ ಬುಡಕ್ ತಂದಿಕ್ತೀರಾ. ಕೃಷ್ಣಪ್ಪನವ್ರು ಕೊಡ್ಬೇಕಾದ್ರೆ ಇರೋರ ನೀವು ಒಕ್ಕಲಿಗರ ಕೊಡ್ಬೇಕು ಅಂತ ಅಂದ್ರಿ, ಅವಾಗ ಇನ್ನೇನ್ ಹೇಳ್ಬೇಕು ನಾನು? ಅದಕ್ಕೆ ನಾನು ಹೇಳೋದು ಎಲ್ಲಾ ವಿವೇಚನೆ, ನಮ್ಮ 33 ಜನದ ಜವಾಬ್ದಾರಿನೂ ಕೂಡ ಮುಖ್ಯಮಂತ್ರಿಗಳು ಅವರು ಏನೇ ತೀರ್ಮಾನ ತೆಗೆದುಕೊಂಡ್ರು ಪಕ್ಷದ ದೃಷ್ಟಿಯಿಂದ, ಅವರ ಹಿತ ದೃಷ್ಟಿಯಿಂದ ಏನೇ ತೀರ್ಮಾನ ತಗೊಂಡ್ರು ನಾವು ಸದಾ ಅದಕ್ಕೆ ತಲೆ ಬಾಗ್ತೀವಿ. ಈಗ ನಮ್ಗೆ ಅಧಿಕಾರ ಕೊಟ್ಟಿರೋದು ಯಾರ್ರಿ? ಮುಖ್ಯಮಂತ್ರಿಗಳು.